ಹಾರ ಕೊಡಿಪ್ಪ. ಹಾರ ಬದಲಾಯಿಸ್ಕೊಳ್ಳಿ. ಅದಿತಿ ಅವರೇ, ನೀವ್ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಸೊಸೆಗೋಸ್ಕರ ನಮ್ಮ ಕಡೆಯಿಂದ ಅದನ್ನ ಕೊಡ್ಬೋದಾ? ನಿಮ್ಮ ಸೊಸೆಗೆ ನೀವು ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳಿದಾಗ ನಾವು ಯಾರು ಬೇಡ ಅಂತ ಹೇಳೋದಕ್ಕೆ? ದಯವಿಟ್ಟು ಕೊಡಿ ಸರ್. ಈ ತೇಜಸ್ ಯಾಕೆ ನಮ್ ಕಡೆ ನೋಡ್ತಾನೆ ಇಲ್ಲ? ಉಂಗುರ ಕೊಡಪ್ಪ. ತಗೊಳಮ್ಮ. ಇಬ್ರು ಉಂಗುರ ಬದಲಾವಣೆ ಮಾಡ್ಕೊಳ್ಳಿ.
ನಿಲ್ಸಿ ಕೇತಿಯೊಳ ಮೇಲೆ ಹೋಗೋ ಆಚೆ. ಏ ಇಡಿಯಟ್, ನಿನಗೆ ಹೇಳ್ತಾ ಇರೋದು ಹೋಗ ಆಚೆ ಅಂತ. ನೇನಾಗ್ ನೀನು ಆಚೆ ಹೋಗ್ಲಿಲ್ಲ ಅಂದ್ರೆ ಕತ್ತಿ ಹಿಡಿದು ಆಚೆ ತಳ್ತೀನಿ. ಅಮ್ಮ, ಏನಿದು? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೀನ್ ಸುಮ್ನೆ ಇರು ವೇದಾಂತ್. ಇವ್ನ ಎಂತವನು ಅಂತ ನಿನಗೆ ಗೊತ್ತಿಲ್ಲ. ಏಯ್, ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತಾಗಿದೆ. ಇನ್ನೊಂದು ಕ್ಷಣ ನನ್ನ ಮುಂದೆ ಇದ್ರು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ವೇದಾಂತ್ ಇವನೊಬ್ಬ ಕ್ರಿಮಿನಲ್, ನಮ್ಗೆಲ್ಲ ಮೋಸ ಮಾಡ್ತಿದ್ದಾನೆ. ಸುಹಾಸಿನಿ ಅವರೇ, ಏನು ಹೇಳ್ತಾ ಇದ್ದೀರಾ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಮಂಜು ಅವರೇ, ನಾನ್ಯಾಕೆ ತಮಾಷೆ ಮಾಡ್ಲಿ? ನಾನು ನಿಮ್ಮ ಹಾಗೆ ಇವನು ತುಂಬಾ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವನು ಬಂಡವಾಳನೇ ಬೇರೆ ಇದೆ. ನೀವು ತಿಳ್ಕೊಂಡಿರೋ ಹಾಗೆ ಇವನು ಒಳ್ಳೆಯವನಲ್ಲ, ದೊಡ್ಡ ಲೋಫರ್. ನೀವೇನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ತೇಜಸ್ ಅವ್ರ ಫ್ಯಾಮಿಲಿ ಬಗ್ಗೆ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಸಿದೆ. ಇಸ್ ಅ ವೆರಿ ಗುಡ್ ಪರ್ಸನ್. ಎಲ್ಲ ಕ್ಲಾರಿಫೈ ಆದ್ಮೇಲೆ ಇವ್ರ ಜೊತೆ ಸಂಬಂಧ ಬೆಳೆಸೋದಕ್ಕೆ ನಾವು ಒಪ್ಕೊಂಡಿದ್ದು. ಇವ್ರ ಬಗ್ಗೆ ಆಗಲಿ, ಇವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಸೊಸೈಟಿಲಿ ಒಳ್ಳೆ ಒಪಿನಿಯನ್ ಇದೆ. ಅಂಡ್ ಮೋರ್ ಓವರ್ ಇಸ್ ಅ ವೆರಿ ಗುಡ್ ಡಾಕ್ಟರ್. ಹಾಗಂತ ನೀನ್ ಅನ್ಕೊಂಡಿದ್ಯಾ ವೇದಾಂತ್? ಇವನೊಬ್ಬ ಕ್ರಿಮಿನಲ್. ಇವನು ಡಾಕ್ಟ್ರೇ, ಆದ್ರೆ ಈಗ ಸಸ್ಪೆಂಡ್ ಆಗಿದೆ. ಎಕ್ಸ್ಕ್ಯೂಸ್ ಮೀ, ಯಾಕ್ರಿ ಹೊಡಿತಿದ್ದೀರಿ ಇವ್ರಿಗೆ? ನಿಮ್ಗೇನ್ ಗೊತ್ತ್ರಿ ಇವ್ರ ಬಗ್ಗೆ? ಇವ್ರು ಮಾಡಿದ ಕೆಲ್ಸಕ್ಕೆ ಹೊಡೆಯೋದಲ್ಲ, ಊರಿಂದ ಆಚೆ ಹಾಕ್ಬೇಕು. ಬರ್ತಾ ಬರ್ತಾ ಜಾಸ್ತಿ ಆಯ್ತು ಬಂದು. ಏನ್ ಮಾಡಿದ್ರು? ಇವನೊಬ್ಬ ದೊಡ್ಡ ಲೂಸು ಸರ್.
ಯಾವಾಗ ಎಲ್ಲಿರ್ತಾನೆ ಏನು ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ಕಾಂಪೌಂಡ್ ಕಂಡ್ರೆ ಸಾಕು ವಶಿಷ್ಠ ಮ್ಯಾನ್ಷನ್ ಚಿತ್ರ ಬಿಡಿಸ್ತಾನೆ, ಅವ್ರ ಮನೆಯವ್ರ ಚಿತ್ರನೂ ಬಿಡಿಸ್ತಾನೆ. ಈ ಊರಿನ ಎಲ್ಲ ಕಾಂಪೌಂಡ್ ಮೇಲೂ ಚಿತ್ರ ಬಿಡಿಸಿದ್ದಾನೆ. ಇವನು ಈ ಊರಲ್ಲಿ ಇರಬಾರ್ದು ಸರ್, ಇವನ ಈ ಊರಿಂದ ಗಡಿಪಾರು ಮಾಡಬೇಕು. ವಸಿಷ್ಠ ಮ್ಯಾನ್ಷನ್ ಚಿತ್ರಣ ಅಲ್ಲಿಗೆ ಯಾರು ಇರಲ್ವಲ್ಲ? ಹೌದು ಸರ್, ವಸಿಷ್ಠ ಮ್ಯಾನ್ಷನ್ ಕಡೆ ಯಾರೂ ಹೋಗಲ್ಲ. ಅಂಥದ್ರಲ್ಲಿ 3 ಹೊತ್ತು ಅವನು ಅಲ್ಲೇ ಇರ್ತಾನೆ. ಈ ಮನೆಗೆ ಶಾಪ ಇರುತ್ತೆ, ಈ ಮನೆ ಸರ್ವನಾಶ ಆಗೋಗುತ್ತೆ ಅಂತ ಒಬ್ಬೊಬ್ಬನೇ ಮಾತಾಡ್ಕೊತಾ ಇರ್ತಾನೆ. ಅಷ್ಟೇ ಅಲ್ಲ, ಒಂದು ವರ್ಷ ಹಿಂದೆ ಒಂದು ಹೆಂಗಸನ್ ನೋಡಿ ವೈದೇಹಿ ಅಮ್ಮ ಅನ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ದ. ಎಂತಿದ್ರ ವೈದೇಹಿ ಅಂತನ? ಹೌದು ಸರ್, ವೈದೇಹಿ ಅಮ್ಮ ಅನ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ದ. ಓಕೆ, ಅವರು ನೀವೇನೋ ನೋಡಿದಿರಾ? ಪಾಪ ಆ ಅಮ್ಮ ಇವನ್ ಕಾಟಕ್ಕೆ ವಾಪಸ್ ಹೋಗ್ಬಿಟ್ರು ಅನ್ಸುತ್ತೆ. ಅವತ್ತಿಂದ ಯಾರನ್ನೇ ಕಂಡ್ರು ವೈದೇಹಿ ಅಮ್ಮ ಅಂತ ಚಿತ್ರ ಬಿಡಿಸ್ತಾನೆ. ಮೋಸ್ಟ್ಲಿ ವಸಿಷ್ಠ ಫ್ಯಾಮಿಲಿ ಬಗ್ಗೆ ಇವನಿಗೇನೋ ಗೊತ್ತಿದೆ ಅನ್ಸುತ್ತೆ. ಇವನು ಹಿಡ್ಕೊಂಡ್ರೆ ವಸಿಷ್ಠ ಫ್ಯಾಮಿಲಿ ಬಗ್ಗೆ ಏನಾದರೂ ತಿಳ್ಕೊಬಹುದು. ಅಂದಾಗೆ ಇವ್ರ ಹೆಸರೇನು? ದೇವರಾಜಪ್ಪ ಅಂತ. ದೇವರಾಜಪ್ಪ ನೀವು ನನ್ನ ಜೊತೆ ಬನ್ನಿ. ಬನ್ನಿ ಸರ್ ಸರ್, ಅವ್ನ ತಲೆ ಸರಿ ಇಲ್ಲ. ನಾನು ನೋಡ್ಕೋತೀನಿ, ಬನ್ನಿ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನು ಮಾತಾಡ್ತಾ ಇದ್ದೀರಾ ನೀವು? ಖಂಡಿತ ನಿಜಾನೇ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಅಗ್ರಜ, ಅವ್ರು ಹೇಳ್ತಿರೋದು ನಿಜಾನೇ. ನಮಗೂ ಈ ವಿಷಯ ಇವಾಗಲೇ ಗೊತ್ತಾಯ್ತು, ಅದನ್ನ ಹೇಳೋಣ ಅಂತಾನೆ ಬಂದೆ. ನನಗಿಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ಸ್ ಇದೆ. ಸರ್, ನೀವು ಇವ್ರ ಮಾತನ್ನ ನಂಬೇಡಿ. ಇವರಿಬ್ರು ಸುಳ್ಳು ಹೇಳ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಬೇಜವಾಬ್ದಾರಿಯಿಂದ ಮಾತಾಡಬೇಡಿ. ನಿಮ್ಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಮುಚ್ಚೋ ಬಾಯಿ. ನಿನ್ನ ಬಗ್ಗೆ ಇನ್ನೂ ಏನೋ ಗೊತ್ತಾಗ್ಬೇಕು? ನಾನು ಎಲ್ಲ ತಿಳ್ಕೊಂಡೇ ಮಾತಾಡ್ತಿರೋದು. ನೀನೀಗ ಸಸ್ಪೆಂಡ್ ಆಗಿಲ್ವಾ? ನೋಡು, ನೀನಾಗೆ ಡಾಕ್ಟರ್ ಅಲ್ಲ ಅನ್ನೋದನ್ನ ಒಪ್ಕೊ. ಏನು ಹೆದರ್ಸ್ತಾ ಇದ್ದೀರಾ? ನಾನು ಡಾಕ್ಟ್ರೇ. ಓ, ಡಾಕ್ಟ್ರಾ ನೀನು? ಡಾಕ್ಟರ್ ಅಲ್ಲ ಅನ್ನೋದಕ್ಕೆ ಪೊಲೀಸ್ನ ಕರೆಸಿ ಚೆಕ್ ಮಾಡಿಸಲ್ಲ ಅಂದ್ರೆ ನಾನು MBBS ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ನನ್ನ ಹತ್ರ MBBS ಸರ್ಟಿಫಿಕೇಟ್ ಇದೆ, ಬೇಕು ಅಂದ್ರೆ ಇವಾಗಲೇ ತೋರಿಸ್ತೀನಿ. ನೀನು MBBS ಮಾಡಿದ್ದೆ ನಿಜ, ಆದ್ರೆ ಈಗ ನೀನು ಸಸ್ಪೆಂಡ್ ಆಗಿರೋ ಡಾಕ್ಟರ್. ನಿನ್ನ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿದೆ. ಯಾಕಂದ್ರೆ ನಿಲ್ ಮೇಲೆ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸ್ ಇದೆ. ನೀನು ಡಾಕ್ಟರ್ ಆಗೋದಕ್ಕೆ ಅನ್ಫಿಟ್ ಅಂತ ಉಗಿದು ಆಚೆ ಹಾಕಿದ್ದಾರೆ. ನೀನು ಮೆಡಿಕಲ್ ಓದ್ತಿರ್ಬೇಕಾದ್ರೆ ಸರಿಯಾಗಿ ಕ್ಲಾಸೇ ಅಟೆಂಡ್ ಮಾಡ್ತಿರ್ಲಿಲ್ಲ. ದುಡ್ಡು ಕೊಟ್ಟು ಮೋಸದಿಂದ ಸರ್ಟಿಫಿಕೇಟ್ ತಗೊಂಡಿದ್ದೀಯ. ಡಾಕ್ಟರ್ ಆದ್ಮೇಲೂ ನೀನು ನಿನ್ನ ದರಿದ್ರ ಬುದ್ಧಿನ ಮುಂದುವರಿಸಿದ್ಯಾ. ನಿನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡವ್ರ ಕತೆ ಅಂತೂ ಮುಗ್ದು ಹೋಯ್ತು. ನೀನೇ ನಿನ್ನ ಕೈಯಾರೆ ಅವ್ರನ್ನ ಸಾಯಿಸಿದ್ಯಾ. ನೋಡಿ, ನಂಗೆ ಆಗದಿರೋರು ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ. ನೀವು ಅವ್ರ ಮಾತು ಕೇಳ್ಕೊಂಡು ನನ್ನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀರಾ. ಪ್ರೂಫ್ ಇಲ್ಲದೆ ಅಲಿಗೇಷನ್ ಮಾಡ್ತಿಲ್ಲ ನಾನು. ನಿನ್ನ ಮೇಲೆ ಕೇಸ್ ಇರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಂಡೇ ಮಾತಾಡ್ತಿರೋದು. ನೋಡ್ತೀಯಾ? ಅಷ್ಟೇ ಅಲ್ಲ, ನಿನ್ ಜೊತೆ ಬಂದಿರೋ ನಿನ್ ತಂದೆ ತಾಯಿ ನಿಜವಾದ ತಂದೆ ತಾಯಿ ಅಲ್ಲ ಅಂತ ಕೂಡ ನನಗೆ ಗೊತ್ತು. ಸರ್, ವಾಟ್ ಈಸ್ ದಿಸ್? ಇಷ್ಟೆಲ್ಲ ಅವಮಾನ ಮಾಡಬೇಕು ಅಂತ ನಮ್ಮನ್ನ ಇಲ್ಲಿ ಕರೆಸಿದ್ರಾ?
ಏನು ಹುಡುಗಾಟ ಆಡ್ತಿದ್ದೀರಾ? ಏನೋ ನಿಮ್ಮ ಅಮ್ಮ ಅಂತ ಗೌರವ ಕೊಟ್ರೆ ಇವ್ರು ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ಶಟ್ ಅಪ್ ತೇಜಸ್. ಅಮ್ಮನ ಬಗ್ಗೆ ಏನೋ ಒಂದು ಅಕ್ಷರ ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಅಮ್ಮ ಏನೇ ಮಾತಾಡಿದ್ರು ಅಳ್ದಿ ತೂಗಿ ಲೆಕ್ಕ ಮಾಡಿ ಮಾತಾಡ್ತಾರೆ. ಅಂಥದ್ರಲ್ಲಿ ಇವರು ನಿಮ್ಮ ಬಗ್ಗೆ ಇಷ್ಟೊಂದು ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂದ್ರೆ 100ಕ್ಕೆ 100 ಸತ್ಯ ಇರುತ್ತೆ. ನಿಜ ಹೇಳು, ಇವರಿಬ್ರು ನಿಜವಾಗ್ಲೂ ನಿನ್ನ ಅಪ್ಪ ಅಮ್ಮ ಅಲ್ವಾ? ವೇದಾಂತ್, ಅವನು ನೀನು ಕೇಳ್ತಾ ಇದೀಯಾ? ಇವರನ್ನು ಕೇಳೋ ಗೊತ್ತಾಗತ್ತೆ. ನನ್ನ ಮನೆವರೆಗೂ ಬಂದಿದ್ದೀರಾ ಅಂದಮೇಲೆ ಖಂಡಿತವಾಗ್ಲೂ ನನ್ನ ಬಗ್ಗೆನೂ ತಿಳ್ಕೊಂಡಿರ್ತೀರ. ಜನ ನನ್ನ ಬಗ್ಗೆ ಮಾತಾಡೋದನ್ನ ನೆನಪಲ್ಲಿ ಇಟ್ಕೊಂಡು ಉತ್ತರ ಕೊಡಿ. ನಿಜವಾಗ್ಲೂ ನೀವು ಇವ್ರ ತಂದೆ ತಾಯಿನ? ಮುಂದೆ ಆಗೋ ಪರಿಣಾಮನ ಯೋಚನೆ ಮಾಡಿ ಮಾತಾಡಿ. ಸುಳ್ಳು ಹೇಳ್ಬೇಡಿ. ಅದು ನಾವು ಇವನಿಗೆ ನಿಜವಾದ ತಂದೆ ತಾಯಿ ಅಲ್ಲ. ನಾವು ನಾಟಕದ ಕಂಪ್ನಿಯವರು. ಏನು ದುಡ್ಡಿಗೆ ಆಸೆ ಪಟ್ಬಿಟ್ಟು ಇಂಥ ಮಣ್ಣು ತಿನ್ನ ಕೆಲಸ ಮಾಡಿಬಿಟ್ವಿ ನಾವು. ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡಬೇಡಿ. ಏನೋ ದುಡ್ಡಿಗೆ ಆಸೆ ಪಟ್ಬಿಟ್ಟು ಇಂಥ ಕೆಲಸ ಮಾಡಿಬಿಟ್ವಿ. ಇನ್ಯಾವತ್ತೂ ಈ ಥರ ಕೆಲಸ ಮಾಡೋದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸಿ. ಬರೋಗಳು ಬಾ. ಇಷ್ಟೆಲ್ಲ ಆದ್ಮೇಲೆ ಯಾಕೋ ಸುಮ್ಮನೆ ನಿಂತಿದ್ಯಾ? ನಿಜ ಒಪ್ಕೊಳ್ತೀಯಾ ಏನೋ? ಸರ್, ನೀವಾದ್ರೂ ನನ್ನ Shut up, you idiot. ಈ ತರ ಮೋಸ ಮಾಡ್ಕೊಂಡು ಎಷ್ಟು ಮನೆ ಹಾಳು ಮಾಡಿದ್ಯಾ, ಎಷ್ಟು ಹುಡುಗಿರ ಲೈಫನ್ನು ಹಾಳು ಮಾಡಿದ್ಯಾ. ನೀನಂತವ್ರನ್ನ ಸುಮ್ಮನೆ ಬಿಡಬಾರ್ದು. ಒದ್ದು ಒಳಗೆ ಹಾಕ್ಸ್ಬೇಕು. ನಿಮ್ಮಮ್ಮ ಇದಾಳಲ್ಲ, ಪ್ಲೀಸ್ ಸರ್, ಕಂಪ್ಲೇಂಟ್ ಎಲ್ಲ ಕೊಡಕ್ ಹೋಗಬೇಡಿ. ಇನ್ನು ಮುಂದೆ ಕಣ್ಣು ಕಾಣಿಸ್ಕೊಂಡ್ರೆ ಸಿಕ್ಕದಾಕ್ಬಿಡ್ತೀನಿ. Just get out. ಅಮ್ಮ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿಯಾದ ಸಮಯದಲ್ಲಿ ನೀವು ಮಾತಾಡದಿದ್ದರೆ ನಮ್ಮೆಲ್ಲರಿಂದ ಅದಿತಿ ಜೀವನ ಹಾಳಾಗೋಗ್ತಿತ್ತು. ಪರವಾಗಿಲ್ಲ ವೇದ, ಅದಿತಿನೂ ನನ್ನ ಮಗಳೇ. ಅವಳ ಜೀವನ ಹಾಳಾಗುತ್ತೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ನಮ್ಮ ಪುಣ್ಯ, ಮದುವೆಗೆ ಮೊದಲೇ ಅವನ ಯೋಗ್ಯತೆ ಏನು ಅಂತ ಚೆನ್ನಾಗಿ ಗೊತ್ತಾಯ್ತು. ಮದುವೆ ಆದ್ಮೇಲೆ ಗೊತ್ತಾಗಿದ್ದಿದ್ರೆ ಏನ್ ಮಾಡಕ್ಕಾಗ್ತಿತ್ತು?
ಸುಹಾಸಿನಿ ಯಾರ ಮದುವೆಗೂ ಇಷ್ಟೊಂದು ತಲೆ ಕೆಡ್ಸ್ಕೊಳ್ದೆ ಇದ್ದವಳು ಅದಿತಿ ಮದುವೆಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಳೆ. ಆದ್ರೆ ಈಗ ಯಾಕೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ಲು? ಅದೆಲ್ಲ ಓಕೆ, ಆದ್ರೆ ನನಗ್ ಗೊತ್ತಿರೋ ವಿಷಯ ಇವಳಿಗೆ ಗೊತ್ತಾಯ್ತು. ಇದನ್ನೆಲ್ಲ ಇವಳು ಯಾವಾಗ ತಿಳ್ಕೊಂಡ್ಲು? ಇಲ್ಲ, ಇವಳೇನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಇಲ್ಲ ಅಂದ್ರೆ ಇವಳು ಈ ಎಂಗೇಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಕ್ ಸಾಧ್ಯನೇ ಇರ್ಲಿಲ್ಲ. ಇಲ್ಲಿ ಏನೋ ಮಿಸ್ ಹೊಡಿತಿದೆ. ತೇಜಸ್ಗಿಂತ ಡೇಂಜರ್ ಇವಳೆ. ಇವಳ ಬಗ್ಗೆ ಎಲ್ಲಾನು ಅರ್ಥ ಆಗೋಕೆ ಚಾನ್ಸೇ ಇಲ್ಲ. ಒಂದ್ ವೇಳೆ ಆದ್ರೆ ಅದ್ರ ಮೇಲೆ ಯಾವ ಅನಾಹುತನೂ ನಡೆಯಲ್ಲ.